ಕರ್ನಾಟಕ ಕಾಂಗ್ರೆಸ್ ಕ್ಯಾಂಪ್ ಕಂಪನ ಹಿಂಗೆ ಹೋದ್ರೆ ಮುಂದೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೇಳಲಾಗ್ತಾ ಇದೆ. ಹಿಂಗೆ ಹೋದ್ರೆ ಮುಂದೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಮೊದಲು ಹೇಳಿದ್ದೆ ಡಿಕೆ ಬಂಟ. ಅಗ್ರಿಮೆಂಟ್ ಆಗಿದ್ರು ಸಿಎಂ ಸೀಟ್ ಬಿಟ್ಟು ಕೊಡ್ತಿಲ್ವಲ್ಲ ಅಂದಿದ್ರು ಎಚ್.ಸಿ. ಬಾಲಕೃಷ್ಣ. ಒಕ್ಕಲಿಗರು ಒಂದಾಗಿ ಜೆಡಿಎಸ್ ಕೂರಿಸಿ ಕಾಂಗ್ರೆಸ್ ಗೆಲ್ಲಿಸಿದ್ರು. ಡಿಕೆಗೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ? ಹಿಂಗಾದ್ರೆ ಕಾಂಗ್ರೆಸ್ ಗಾನ್ ಅಂತ ಹೇಳಲಾಗ್ತಾ ಇದೆ. ಫಸ್ಟ್ ಜನರ ಮನದಾಳದ ಮಾತನ್ನ ಹೇಳಿದ್ದೆ ಬಾಲಣ್ಣ. ಈಗ ಡಿಕೆ ವಿರೋಧಿ ಪಡೆ ಸಿದ್ದು ಕ್ಯಾಂಪ್ ನಿಂದಲೂ ಕೂಡ ಈಗ ಮೂಡ್ ಆಫ್ ಕರ್ನಾಟಕದ ಮಂತ್ರ. ಹಿಂಗೆ ಹೋದ್ರೆ ಮುಂದೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಮೊದಲು ಹೇಳಿದ್ದೆ ಡಿಕೆ ಅವರ ಬಂಟ. ಅಗ್ರಿಮೆಂಟ್ ಆಗಿದ್ರು ಕೂಡ ಸಿಎಂ ಸೀಟ್ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಎಚ್.ಸಿ. ಬಾಲಕೃಷ್ಣ ಅವರು. ಒಕ್ಕಲಿಗರು ಒಂದಾಗಿ ಜೆಡಿಎಸ್ ಕೂರಿಸಿ ಜೊತೆಗೆ ಕಾಂಗ್ರೆಸ್ ಗೆಲ್ಲಿಸಿಕೊಂಡು ಬಂದಿದ್ದು ಡಿಕೆ ಶಿವಕುಮಾರ್ ಅವರು. ಯಾಕೆ ಅವರಿಗಿಷ್ಟು ಕಷ್ಟ ಆಗ್ತಾ ಇದೆ? ಹಿಂಗೆ ಆದ್ರೆ ಕಾಂಗ್ರೆಸ್ ಗಾನ್ ಆಗುತ್ತೆ ಅಂತ ಫಸ್ಟ್ ಜನರ ಮನದಾಳ ಬಿಚ್ಚಿಟ್ಟಿದ್ದೆ ಬಾಲಣ್ಣ ಅವರು. ಈಗ ಡಿಕೆ ವಿರೋಧಿ ಪಡೆ ಸಿದ್ದು ಕ್ಯಾಂಪ್ ನಿಂದಲೂ ಕೂಡ ಮೂಡ್ ಆಫ್ ಕರ್ನಾಟಕದ ಮಂತ್ರ. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳಾನೇ ಕಾರ್ಯವನ್ನ ನಿರ್ವಹಿಸಿದ್ರು ಅಂತ ಕೂಡ ಹೇಳಿದ್ರು ಎಚ್.ಸಿ. ಬಾಲಕೃಷ್ಣ ಅವರು. ಒಕ್ಕಲಿಗರು ಒಂದಾಗಿ ಜೆಡಿಎಸ್ ನ ಕೂರಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬಂದಿದ್ರು ಡಿಕೆ ಶಿವಕುಮಾರ್ ಅವರು. ಅವರಿಗೆ ಈ ಒಂದು ಸಿಎಂ ಸ್ಥಾನ ಕೊಡೋದಕ್ಕೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತಹ ಮನದಾಳದ ಮಾತನ್ನು ಕೂಡ ಹೇಳಿದ್ರು ಎಚ್.ಸಿ. ಬಾಲಕೃಷ್ಣ ಅವರು. ಈಗ ಡಿಕೆ ವಿರೋಧಿ ಪಡಿ ಸಿದ್ದು ಕ್ಯಾಂಪ್ ನಿಂದಲೂ ಕೂಡ ಈಗ ಮೂಡ್ ಆಫ್ ಕರ್ನಾಟಕದ ಮಂತ್ರ ಇದೆ.